ಒಂದು ವೇಳೆ ನೀವು ಕೂಡ ಬರೀ ದುಡ್ಡಿಗೋಸ್ಕರ ನಿಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲನ್ನು ಶುರು ಮಾಡಬೇಕು, ಬರೀ ದುಡ್ಡಿಗೋಸ್ಕರನೇ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡೋಕ್ಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡೋಕ್ಕೆ ಹೋಗ್ಬೇಡಿ. 100% ಬರ್ಬಾದಾಗ್ತೀರಾ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ನೀವು ಬರೀ ದುಡ್ಡಿಗೋಸ್ಕರ ಯೂಟ್ಯೂಬನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡೋಕ್ಕೆ ಹೋಗ್ಬೇಡಿ, ಹಾಳಾಗ್ತೀರಾ. ನಾನು ಈ ಮಾತನ್ನು ನನ್ನ 10 ವರ್ಷದ ಯೂಟ್ಯೂಬ್ ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ತುಂಬಾ ಜವಾಬ್ದಾರಿಯಿಂದ ಹೇಳ್ತಾ ಇರುವೆ. ಈಗಾಗಲೇ ಲಕ್ಷಾಂತರ ಜನ ಯೂಟ್ಯೂಬಲ್ಲಿ ಅಂಥದ್ದೇನಿದೆ, ಯೂಟ್ಯೂಬ್ ತುಂಬಾ ಈಸಿಯಾಗಿದೆ. ವಿಡಿಯೋ ಮಾಡೋದಿದೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಿದೆ, ಸಿಕ್ಕಾಪಟ್ಟೆ ನೇಮ್ ಫೇಮ್ ಬರುತ್ತೆ, ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಬೇಗನೆ ಐಫೋನ್ ತೊಗೋಬೋದು, ಕಾರ್ ತೊಗೋಬೋದು, ಮನೆ ತೊಗೋಬೋದು, ಮದುವೆ ಮಕ್ಕಳು ಇತ್ಯಾದಿ ಎಲ್ಲ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ಫೇಮಸ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಗರ್ಲ್ ಫ್ರೆಂಡ್ಸ್ಗಳು ಸಿಗ್ತಾರೆ ಅಂತೆಲ್ಲ ರಾಂಗ್ ಇಂಟೆನ್ಷನ್ಗಳೊಂದಿಗೆ, ದುರಾಸೆಗಳೊಂದಿಗೆ, ಯಾವುದೇ ತಯಾರಿ ಇಲ್ಲದೆ, ಪ್ಲ್ಯಾನಿಂಗ್ ಇಲ್ಲದೆ, ಲರ್ನಿಂಗ್ ಇಲ್ಲದೆ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಟ್ಟು ಇವತ್ತು ನನ್ನ ಯೂಟ್ಯೂಬ್ ವಿಡಿಯೋಗಳಿಗೆ ವ್ಯೂಸೇ ಬರ್ತಾ ಇಲ್ಲ, ಯಾರೂ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ಚಾನಲ್ ಗ್ರೋ ಆಗ್ತಾ ಇಲ್ಲ, ಚಾನಲ್ ಮೊನಿಟೈಸ್ ಆಗ್ತಾ ಇಲ್ಲ ಅಂಥೇಳಿ ಗಳೋ ಅಂತ ಅಳ್ತಾ ಕುಂತಿದ್ದಾರೆ. ಬಹಳಷ್ಟು ಜನ ಇದ್ದಾರೆ ಇಂಥವರು ಯೂಟ್ಯೂಬ್ಗೂ ಕೂಡ ಹೊರೆಯಾಗಿದ್ದಾರೆ ಮತ್ತು ದೇಶಕ್ಕೂ ಕೂಡ ಹೊರೆಯಾಗಿದ್ದಾರೆ. ಅದಕ್ಕಾಗಿಯೇ ನಾನು ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾ ಇರುವೆ, ಬರೀ ದುಡ್ಡಿಗೋಸ್ಕರ ಯೂಟ್ಯೂಬ್ ಚಾನಲನ್ನು ಶುರು ಮಾಡೋಕ್ಕೆ ಹೋಗಬೇಡಿ. ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ರಾಂಗ್ ಎಕ್ಸ್ಪೆಕ್ಟೇಷನ್ಗಳೊಂದಿಗೆ ಶುರು ಮಾಡಬೇಡಿ ಅಂತ ಹೇಳ್ತಾ ಇರುವೆ. ಯಾವುದೇ ಪ್ಲ್ಯಾನಿಂಗು ಲರ್ನಿಂಗು ಇಲ್ಲದೆ ಶುರು ಮಾಡಬೇಡಿ ಅಂತ ಹೇಳ್ತಾ ಇರುವೆ. ನಾನು ನಿಮಗೆ ಏನು ಹೇಳ್ತಾ ಇರುವೆ, ಯಾಕೆ ಹೇಳ್ತಾ ಇರುವೆ ಅನ್ನೋದು ಸರಿಯಾಗಿ ಅರ್ಥ ಆಗಬೇಕಪ್ಪ ಅಂತಂದರೆ ನೀವು ಈ ಯೂಟ್ಯೂಬ್ನ ಡಾಟಾ ಕಡೆಗೆ ಸ್ವಲ್ಪ ಕೇರ್ಫುಲ್ಲಾಗಿ ಗಮನ ಹರಿಸಿ. ಪ್ರತಿಯೊಂದಕ್ಕೂ ಕೂಡ ಪಾಸಿಟಿವ್ ಸೈಡು ಇರುತ್ತೆ, ನೆಗೆಟಿವ್ ಸೈಡು ಇರುತ್ತೆ. ಅದೇ ಥರ ಯೂಟ್ಯೂಬ್ಗೂ ಕೂಡ ಒಂದು ಡಾರ್ಕ್ ಸೈಡ್ ಇದೆ, ಯೂಟ್ಯೂಬ್ಗೂ ಕೂಡ ಡಾರ್ಕ್ ರಿಯಾಲಿಟಿ ಇದೆ. ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಇದೆ. ಆಲ್ಮೋಸ್ಟ್ ಆಲ್ ಯೂಟ್ಯೂಬರ್ಗಳು ಡಿಪ್ರೆಸ್ಡ್ ಆಗಿದ್ದಾರೆ, ಫಸ್ಟ್ರೇಷನ್ದಿಂದ ಒದಾಡ್ತಾ ಇದ್ದಾರೆ. ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ವ್ಯೂಸ್ ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕೊರಗ್ತಾ ಇದ್ದಾರೆ, ಬರ್ನೌಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇವರೆಷ್ಟೆಲ್ಲ ಕಷ್ಟಪಟ್ಟಂತೆ ಇವ್ರಿಗೆ ಫಲ ಸಿಕ್ಕರೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಆದರೆ ಬಹಳಷ್ಟು ಜನ ಕ್ರಿಯೇಟರ್ಗಳಿಗೆ ಫಲ ಸಿಗ್ತಾ ಇಲ್ಲ. ಭಾರತದ ಯೂಟ್ಯೂಬ್ ಕ್ರಿಯೇಟರ್ ಎಕಾನಮಿ $1.5 ಬಿಲಿಯನ್ ಜಾಸ್ತಿ ಆಗೋದಿದೆ ಅಥವಾ ಆಗಿದೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಆದರೆ ಇದರ ಲಾಭ ಎಲ್ರಿಗೂ ಕೂಡ ಆಗ್ತಾ ಇಲ್ಲ, ಆಗೋದು ಇಲ್ಲ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗತ್ತೆ. ಸದ್ಯಕ್ಕೆ ಜಗತ್ತಿನಾದ್ಯಂತ ಸೇರಿಬಿಟ್ಟು ಯೂಟ್ಯೂಬ್ಗೆ ಅಂದರೆ ಯೂಟ್ಯೂಬ್ನಲ್ಲಿ 100 ಮಿಲಿಯನ್ಗಿಂತಲೂ ಜಾಸ್ತಿ ಯೂಟ್ಯೂಬ್ ಚಾನಲ್ಗಳಿವೆ. ಇನ್ನು ಭಾರತದಲ್ಲಿ ನೋಡೋದಾದರೆ ಭಾರತದಲ್ಲಿ 4 ಮಿಲಿಯನ್ಗಿಂತಲೂ ಜಾಸ್ತಿ ಯೂಟ್ಯೂಬ್ ಚಾನಲ್ಗಳಿವೆ. ಇದರಲ್ಲಿ ಮೆಜಾರಿಟಿ ಆಫ್ ವಿಡಿಯೋಗಳಿಗೆ ಒಂದು 90% ವಿಡಿಯೋಗಳಿಗೆ ಅಂತ ಅಂದ್ಕೊಳ್ಳೋಣ, ದಿನಕ್ಕೆ 100 ವ್ಯೂಸ್ಗಳು ಕೂಡ ಬರಲ್ಲ. ಸೊ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಇದೆ. 100ರಲ್ಲಿ 90 ಯೂಟ್ಯೂಬ್ ಚಾನಲ್ಗಳಿಗೆ 1000 ಸಬ್ಸ್ಕ್ರೈಬರ್ಗಳು ಕೂಡ ಇಲ್ಲಿ ತನಕ ಆಗಿಲ್ಲ. ಇದು ನೋಡಿ ಎಷ್ಟು ಕೆಟ್ಟ ಪರಿಸ್ಥಿತಿ ಇದೆ ಅಂಥೇಳಿ. ಸೊ ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಚಾನಲ್ಗಳಲ್ಲಿ 90% ಯೂಟ್ಯೂಬ್ ಚಾನಲ್ಗಳಿಗೆ 1000 ಸಬ್ಸ್ಕ್ರೈಬರ್ಗಳು ಕೂಡ ಇಲ್ಲಿ ತನಕ ಆಗಿಲ್ಲ. ಬಹಳಷ್ಟು ಚಾನಲ್ಗಳು ಇದೇ ಥರ ಇವೆ. ಬಹಳಷ್ಟು ಚಾನಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳಿಗೆ ದಿನಕ್ಕೆ 100 ವ್ಯೂಸ್ ಕೂಡ ಬರಲ್ಲ. ಸೊ ಇದರಿಂದ ನಮಗೇನು ಗೊತ್ತಾಗತ್ತಪ್ಪ ಅಂತಂದರೆ 90% ಯೂಟ್ಯೂಬ್ ಚಾನಲ್ಗಳು ಯೂಟ್ಯೂಬ್ನಲ್ಲಿ ಮೊನಿಟೈಸ್ ಆಗಿಲ್ಲ, ಆಗೋದು ಇಲ್ಲ. ಯೂಟ್ಯೂಬ್ನಲ್ಲಿ ಕೇವಲ 6ರಿಂದ 10% ಯೂಟ್ಯೂಬ್ ಚಾನಲ್ಗಳು ಮಾತ್ರ ಮೊನಿಟೈಸ್ ಆಗ್ತವೆ. ಕೇವಲ 0.6% ಯೂಟ್ಯೂಬ್ ಚಾನಲ್ಗಳಿಗೆ ಮಾತ್ರ 100K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತವೆ ಮತ್ತು ಆ ಚಾನಲ್ಗಳು ಗ್ರೋ ಆಗ್ತವೆ. ಇನ್ನು ಟಾಪಲ್ಲಿ ಬರುವ 0.3% ಕ್ರಿಯೇಟರ್ಗಳು ಮಾತ್ರ ತಿಂಗಳಿಗೆ ಒಂದು 5 ಲಕ್ಷ ಗಳಿಸ್ತಾರೆ, ಚೆನ್ನಾಗಿ ಅಮೌಂಟನ್ನು ದುಡಿತಾರೆ. ಇನ್ನು ಮಿಕ್ಕ ಕ್ರಿಯೇಟರ್ಗಳು ತಿಂಗಳಿಗೆ 10,000 20,000 ಸಂಪಾದನೆ ಮಾಡೋಕ್ಕೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಸೊ ಸದ್ಯಕ್ಕೆ ಯೂಟ್ಯೂಬ್ನ ರಿಯಾಲಿಟಿ ಇದೇ ಆಗಿದೆ. ಬಹಳಷ್ಟು ಜನ ಯಾಕೆ ಯೂಟ್ಯೂಬ್ನಲ್ಲಿ ಬಂದು ಫೇಲ್ ಆಗ್ತಾರಪ್ಪ ಅಂತಂದರೆ ಮೊದಲನೇದಾಗಿ ಅವರ ಇಂಟೆನ್ಷನ್ನೇ ಸರಿ ಇಲ್ಲ, ಅವರು ಯೂಟ್ಯೂಬ್ನ ಬಗ್ಗೆ ಸರಿಯಾಗಿ ಕಲಿಯಲ್ಲ.
ವಿಡಿಯೋ ಮಾಡೋದು ಕಲಿಯಲ್ಲ, ಸ್ಕ್ರಿಪ್ಟ್ ಮಾಡೋದು ಕಲಿಯಲ್ಲ, ವಿಡಿಯೋ ಶೂಟಿಂಗೂ ಕಲಿಯಲ್ಲ, ವಿಡಿಯೋ ಎಡಿಟಿಂಗೂ ಕಲಿಯಲ್ಲ, ಥಂಬ್ನೇಲ್ ಮಾಡೋದು ಕಲಿಯಲ್ಲ, ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ, ಅಲ್ಗೋರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ಕಲಿಯಲ್ಲ. ಯಾವುದೇ ಪ್ಲ್ಯಾನಿಂಗೂ ಇಲ್ಲ, ಯಾವುದೇ ಲರ್ನಿಂಗೂ ಇಲ್ಲ. ಅದೇ ಥರ ದುರಾಸೆಗಳನ್ನ ಇಟ್ಕೊಂಡ್ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಫ್ರೀ ಆಗಿದೆ ಅಂಥೇಳಿ ಶುರು ಮಾಡ್ತಾರೆ, ಇಲ್ಲಿ ಬಂದು ಫೇಲ್ ಆಗಿಬಿಡ್ತಾರೆ. ಇದು 90% ಕ್ರಿಯೇಟ್ರ್ಗಳ ಕಥೆಯಾಗಿದೆ. ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇರುವೆ, ಕಲಿಯದೆ ಬರೀ ದುಡ್ಡಿಗೋಸ್ಕರ ಯೂಟ್ಯೂಬ್ಗೆ ಬರೋಕ್ಕೆ ಹೋಗಬೇಡಿ, ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯೂಟ್ಯೂಬು ಈಜಿ ಮನಿ ಸ್ಕೀಮ್ ಅಲ್ಲ. ಯೂಟ್ಯೂಬ್ ಒಂದು ಸರ್ಚ್ ಇಂಜಿನ್ ಆಗಿದೆ. ಯೂಟ್ಯೂಬ್ ಒಂದು ಸೀರಿಯಸ್ ವಿಡಿಯೋ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಯೂಟ್ಯೂಬ್ ಒಂದು ಸೋಷಲ್ ಮೀಡಿಯಾದ ಥರ ವರ್ಕ್ ಆಗ್ತಾ ಇದೆ. ಯೂಟ್ಯೂಬ್ ಒಂದು ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಥರ ವರ್ಕ್ ಆಗ್ತಾ ಇದೆ. ಯೂಟ್ಯೂಬ್ ಒಂದು ಎಂಟರ್ಟೈನ್ಮೆಂಟ್ ಸೈಟ್ ಥರನೂ ವರ್ಕ್ ಆಗ್ತಾ ಇದೆ. ಸೊ ಯೂಟ್ಯೂಬ್ಗೆ ತನ್ನದೇ ಆದಂಥ ಒಂದು ಅಲ್ಗೋರಿದಮ್ ಇದೆ. ಸೊ ಯೂಟ್ಯೂಬ್ನಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕಪ್ಪ ಅಂತಂದರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇರಬೇಕು, ಸ್ಕಿಲ್ಗಳಿರಬೇಕು. ಇದೊಂದು ಕ್ರಿಯೇಟಿವ್ ಜಾಬ್ ಥರ ಇದೆ. ಸುಮ್ಮನೆ ಹಾಗೆ ಖಾಲಿ ಬಂದುಬಿಟ್ಟು ವಿಡಿಯೋ ಹಾಕ್ತೀನಿ ದುಡ್ಡು ಬರುತ್ತೆ ಅಂತಂದರೆ ನೀವಿಲ್ಲಿ ಸತ್ರು ಸಕ್ಸಸ್ಫುಲ್ ಆಗಲ್ಲ, ನೀವಿಲ್ಲಿ ಲೂಸರೇ ಆಗ್ತೀರಾ. ಸೊ ಈ ಡಾರ್ಕ್ ರಿಯಾಲಿಟಿಯನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಾದ ನಂತರ ಸರಿಯಾದ ತಯಾರಿಗಳೊಂದಿಗೆ ಯೂಟ್ಯೂಬಿಗೆ ಬರಬೇಕು, ಅಂದಾಗಲೇ ನೀವು ಸಕ್ಸಸ್ಫುಲ್ ಆಗ್ತೀರಾ. ಒಂದು ವೇಳೆ ನೀವು ಈಜಿ ಮನಿಗಾಗಿ ಅಂದರೆ ಬರೀ ದುಡ್ಡಿಗಾಗಿ ಯೂಟ್ಯೂಬನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯೂಟ್ಯೂಬಿಗೆ ಬರೋಕ್ಕೆ ಹೋಗ್ಬೇಡಿ. ಒಂದು ವೇಳೆ ನಿಮಗೆ ಕಲಿಯೋಕೆ ಇಷ್ಟ ಇಲ್ಲ, ನೀವು ಲರ್ನಿಂಗನ್ನು ಹೇಟ್ ಮಾಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೆ ಹೋಗ್ಬೇಡಿ. ಒಂದು ವೇಳೆ ನಿಮ್ಮಲ್ಲಿ ತಾಳ್ಮೆ ಇಲ್ಲ ಅಂತಂದರೆ ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಬ್ಯಾಕೆಂಡಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ, ನಿಮಗೆ ದುಡ್ಡು ಮಾಡೋಕ್ಕೆ ಬೇರೆ ಆಪ್ಷನ್ಗಳಿಲ್ಲ, ಅಂದರೆ ನೀವು ಈಗ ಜಾಬು ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಬರೀ ಯೂಟ್ಯೂಬ್ ಒಂದೇ ಇನ್ಕಮ್ ಮೇಲೆ ಬದುಕ್ತೀನಿ ಅನ್ನೋ ಥರ ಇದ್ದರೆ ಬರೋಕ್ಕೆ ಹೋಗ್ಬೇಡಿ. ಸೈಡ್ ಇನ್ಕಮ್ ಸೋರ್ಸನ್ನು ಇಟ್ಟುಕೊಂಡೇ ನೀವು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿ. ಸ್ಟಾರ್ಟಿಂಗಲ್ಲಿ ನೀವು ಯೂಟ್ಯೂಬನ್ನು ಒಂದು ಹಾಬಿ ಥರ ಶುರು ಮಾಡಿ. ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ನನ್ನಲ್ಲೂ ಕೂಡ ಇನ್ಫಾರ್ಮೇಷನ್ ಇದೆ, ನಾಲೆಜ್ ಇದೆ, ಇದನ್ನು ನಾನು ಜಗತ್ತಿನೊಂದಿಗೆ ಶೇರ್ ಮಾಡುವೆ, ಈ ಒಂದು ಇಂಟೆನ್ಷನ್ದೊಂದಿಗೆ ಬನ್ನಿ. ನಾನು ಸಮಾಜದಲ್ಲಿರುವ ಜನರಿಗೆ ವ್ಯಾಲ್ಯೂ ಆ್ಯಡ್ ಮಾಡುವೆ, ಅವರಿಗೆ ಗೈಡ್ ಮಾಡುವೆ, ಮೋಟಿವೇಟ್ ಮಾಡುವೆ, ಈ ಒಂದು ಇಂಟೆನ್ಷನ್ದೊಂದಿಗೆ ಬನ್ನಿ. ಬರೀ ದುಡ್ಡಿಗೋಸ್ಕರ ಬರೋರಿದ್ದರೆ ಬರೋಕ್ಕೆ ಹೋಗ್ಬಿಡಿ. ಇದು ತುಂಬಾ ಡೇಂಜರಸ್ ಆಗಿರುವ ಡಿಸಿಷನ್ ಆಗುತ್ತೆ. ಇದು ನಿಮ್ಮನ್ನು ಹಾಳು ಮಾಡುತ್ತೆ. ಯೂಟ್ಯೂಬನ್ನು ನೀವು ಒಂದು ಲಾಂಗ್ ಟರ್ಮ್ ಅಸೆಟ್ನ ಥರ ನೋಡುವಷ್ಟು ಮ್ಯಾಚ್ಯೂರ್ ಆಗಿದ್ದರೆ, ನಿಮಗೆ ಏನಾದರೂ ಒಂದು ಟೀಚ್ ಮಾಡಬೇಕು, ಶೇರ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು ಅನ್ನೋದರಲ್ಲಿ ಫ್ಯಾಷನ್ ಇದ್ದರೆ, ನಿಮಗೆ ನಿಮ್ಮ ವಿಡಿಯೋಗಳನ್ನು ಇಂಪ್ರೂವ್ ಮಾಡ್ಕೋಬೇಕು, ಇದಕ್ಕಾಗಿ ಕಲಿಬೇಕು ಅನ್ನೋ ಒಂದು ಹಂಬಲ ಇದ್ದರೆ, ನೀವು ಯೂಟ್ಯೂಬನ್ನು ಒಂದು ಬಿಸ್ನೆಸ್ ಥರ ನೋಡ್ತೀರಾ, ಲಾಟ್ರಿ ಥರ ನೋಡಲ್ಲ ಅನ್ನೋ ಥರ ಇದ್ದರೆ ಮಾತ್ರ ಯೂಟ್ಯೂಬಿಗೆ ಬನ್ನಿ. ಇದರಲ್ಲಿ ಯಾವುದೇ ತಪ್ಪಿಲ್ಲ, ನೀವು 100% ಸಕ್ಸಸ್ಫುಲ್ ಆಗ್ತೀರಾ. ಆದರೆ ನಿಮ್ಮ ಮೈಂಡ್ಸೆಟ್ ಸರಿಯಾಗಿಲ್ಲಪ್ಪ ಅಂತಂದರೆ ನೀವು ಇದರಲ್ಲಿ ಸತ್ರು ಸಕ್ಸಸ್ಫುಲ್ ಆಗಲ್ಲ. ನಿಮಗೆ ಕೊನೆಯದಾಗಿ ಒಂದು ಮಾತು ಹೇಳಬೇಕಪ್ಪ ಅಂತಂದರೆ, ಯೂಟ್ಯೂಬ್ನಿಂದ ರಾತ್ರೋರಾತ್ರಿ ಫಾಸ್ಟಾಗಿ ನಿಮ್ಮ ಬದುಕು ಬದಲಾಗಲ್ಲ, ನಿಮ್ಮ ಲೈಫು ಸೆಟ್ಲ್ ಕೂಡ ಆಗಲ್ಲ. ಯೂಟ್ಯೂಬ್ ಒಂದು ಲಾಂಗ್ ಟರ್ಮ್ ಗೇಮ್ ಆಗಿದೆ. ನೀವು ಗೇಮನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಇಲ್ಲಿ ಆಟ ಆಡಿದರೆ ನಿಮ್ಮ ಲೈಫು ಖಂಡಿತವಾಗಿಯೂ ಫಾರ್ ಎವರ್ಗೆ ಚೇಂಜ್ ಆಗುತ್ತೆ. ಮತ್ತು ನೀವು ನಿಮ್ಮ ಲೈಫಲ್ಲಿ ಸೆಟ್ಲು ಕೂಡ ಆಗ್ತೀರಾ, ದುಡ್ಡು ಕೂಡ ಮಾಡ್ತೀರಾ. ದುಡ್ಡನ್ನು ಒಂದು ಬೈ ಪ್ರಾಡಕ್ಟ್ ಥರ ನೋಡಿಬಿಟ್ಟು ಯೂಟ್ಯೂಬಿಗೆ ಬಂದರೆ ಗ್ಯಾರಂಟಿ ನೀವು ಕ್ಲಿಕ್ ಆಗ್ತೀರಾ. ಬರೀ ದುಡ್ಡೇ ಅಂತ ಬಂದರೆ ನೀವು ಇಲ್ಲಿ ಜಾಸ್ತಿ ದಿನ ತಾಳಲ್ಲ. ಈಗಾಗಲೇ ಬಹಳಷ್ಟು ಜನ ದೊಡ್ಡ ದೊಡ್ಡ ಕ್ರಿಯೇಟರ್ಗಳು ಕೂಡ ಯೂಟ್ಯೂಬನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಕಾರಣ ಇದೇ ಇದೆ, ಅವರ ಮೈಂಡ್ಸೆಟ್ ಸರಿಯಾಗಿಲ್ಲ, ಅದಕ್ಕಾಗಿ ಈಗ ಅವರು ಕ್ಲಿಕ್ ಆಗ್ತಾ ಇಲ್ಲ, ಹೀಗಾಗಿ ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ನೀವು ಒಂದು ರೈಟ್ ಇಂಟೆನ್ಷನ್ದೊಂದಿಗೆ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಟ್ಟು ಇದರಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ನಾನು ನಿಮಗೆ ನಮ್ಮ ರೋರಿಂಗ್ ಫಿಲಮ್ ಸ್ಕೂಲಿನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ ಯೂಟ್ಯೂಬ್ನ ಬಗ್ಗೆ ಎಲ್ಲವನ್ನು ಕಲಿತುಬಿಟ್ಟು ಅದಾದ ನಂತರ ಶುರು ಮಾಡಿ ಅಂಥೇಳಿ ಸಜೆಸ್ಟ್ ಮಾಡುವೆ. ಇರೋ ರಿಯಾಲಿಟಿಯನ್ನು ಹೇಳಿರುವೆ. ಇನ್ನು ಕಲಿತು ಮಾಡ್ತಿರೋ, ಕಲಿಯದೆ ಮಾಡಿ ಫೇಲ್ ಆಗ್ತಿರೋ, ಅಥವಾ ಸ್ಟ್ರಗಲ್ ಮಾಡ್ತಾ ಕೂಡ್ತಿರೋ, ಅದು ನಿಮಗೆ ಬಿಟ್ಟದ್ದು. ನಮ್ಮ ಕಡೆ ಅಂತೂ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ. ನೀವು roaringfilmschool.comಗೆ ವಿಸಿಟ್ ಮಾಡಿ ಜಾಯಿನ್ ಆಗ್ಬೋದು. ವಿಡಿಯೋ ಎಡಿಟಿಂಗ್ ಕಲಿಯೋರಿದ್ರೂ ಕೂಡ ವಿಡಿಯೋ ಎಡಿಟಿಂಗ್ ಕೋರ್ಸ್ ಇದೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್ ಕೋರ್ಸ್ ಇದೆ, ಸ್ಮಾರ್ಟ್ಫೋನ್ ಫೋಟೋಗ್ರಫಿ ಕೋರ್ಸ್ ಇದೆ. ನಿಮಗೆ ಯಾವ ಸ್ಕಿಲ್ ಬೇಕನ್ಸುತ್ತೋ ಅದನ್ನು ಕಲಿಬೋದು ಮತ್ತು ನೀವು ಸಕ್ಸಸ್ಫುಲ್ಲಾಗಿ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ಬೋದು. ಆನ್ಲೈನ್ ಕೋರ್ಸ್ಗಳು ಕೂಡ ಇವೆ, ಆಫ್ಲೈನ್ ಕೋರ್ಸ್ ಕೂಡ ಇವೆ. ನಾವು 1 ಡೇ ವರ್ಕ್ಶಾಪ್ ಕೂಡ ಮಾಡ್ತಾ ಇರ್ತೀವಿ. ನೀವು ನಮ್ಮನ್ನು ಎಲ್ಲ ಸೋಷಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡಿ ಮತ್ತು ನಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡಿ, ನಿಮಗೆ ಎಲ್ಲ ಮಾಹಿತಿ ಸಿಗತ್ತೆ. ನೋಡಿ, ಯೋಚನೆ ಮಾಡಿ, ಸರಿಯಾದ ಇಂಟೆನ್ಷನ್ನೊಂದಿಗೆ ನಿಮ್ಮ ಯೂಟ್ಯೂಬ್ ಕ್ರಿಯೇಟರ್ ಜರ್ನಿಯನ್ನು ಶುರು ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.